ನಾನು ಇದ್ರ ಬಗ್ಗೆ ಇದು ಫಸ್ಟ್ ಟೈಮ್ ಅಲ್ಲ, ಕೆಲವೊಂದ್ಸತಿ ಈ ವಿಚಾರಗಳಲ್ಲಿ ಬಂದಾಗ ಕನ್ನಡ ನಟರಿಗೆ, ಕನ್ನಡ ನಟಿಯರಿಗೆ, ಇಲ್ಲಿಯವ್ರಿಗೆ, ಇಲ್ಲಿ ಟೆಕ್ನಿಷಿಯನ್ಗೆ ಅವಮಾನಗಳಾದಾಗ ನಾವು ಏನು ಮಾಡಬೇಕಂದ್ರೆ ನಾವು ಫಸ್ಟು ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಿಬಿಡ್ಬೇಕು. ನಮಗೆ ಅವಮಾನ ಆಗೋದಲ್ಲ, ಅವಮಾನ ಆಗೋಂಥ ಸ್ಥಳಗಳಿಗೆ ನಾವೇ ಹೋಗಬಾರ್ದು. ಅವಮಾನ ಮಾಡಿದ್ರು ಅನ್ನೋದಕ್ಕಿಂತ ಅವಮಾನ ಆಗೋಂಥ ಸ್ಥಳಗಳಿಗೆ ಒಂದ್ಸತಿ ಎರಡು ಸತಿ ಆ ಸಣ್ಣ ಎಕ್ಸ್ಪೀರಿಯನ್ಸ್ ಆದಾಗಲೇ ನಾವು ಆ ಜಾಗ ಕಾಲಿಡಬಾರ್ದು. ನಮ್ಮ ವ್ಯಕ್ತಿತ್ವ ಏನು, ನಾವೇನು ಅನ್ನೋದನ್ನು ನಾವು ಇಲ್ಲಿ ತೋರಿಸಿದ್ರೆ ಆವಾಗ ಸರಿ ಹೋಗುತ್ತೆ ಅನಿಸುತ್ತೆ. ಈ ವಿಚಾರವಾಗಿ ನಾವು ಎಚ್ಚೆತ್ಕೋಬೇಕು. ಮತ್ತೆ ಮತ್ತೆ ಇದೇ ರಿಪೀಟ್ ಆಗೋ ಥರ ಮಾಡ್ಕೋಬಾರ್ದು. ಅವರು ಸಹ ಹಾಗೆ ಮಾಡಬಾರ್ದು. ಅಷ್ಟು ಒಳ್ಳೆಯ ಸೈಮಾ ಅವಾರ್ಡ್ಗೆ ಒಂದು ಹೆಸರಿದೆ. ವಿಶೇಷವಾಗಿ ಅಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ, ಯಾರೂ ಇಲ್ದಾಗ ಕರ್ನಾಟಕ ಆರ್ಟಿಸ್ಟ್ಗಳಿಗೆ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅದನ್ನು ಅವರೇ ಯೋಚನೆ ಮಾಡಬೇಕು. ಎಲ್ಲರೂ ನಟರು ನಟಿಯರಿಗೆ ಭಾಷೆ ಇಲ್ಲ, ಬಟ್ ಅವ್ರು ಆ ಥರ ಪಾಶಾಟಿ ಮಾಡಿದಾಗ ಬೇಜಾರಾಗುತ್ತೆ. ಈ ರೀತಿಯಾದಂಥ ಇಶ್ಯೂಗಳು ಬರಬಾರ್ದು. ವಾಣಿಜ್ಯ ಮಂಡಳಿನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ತಗೊಂಡ್ರೆ ಆದಷ್ಟು ಇಂಥ ವಿಚಾರಗಳಲ್ಲೆಲ್ಲ ನಾವು ಎಚ್ಚೆತ್ಕೋಬೋದು. ನಮ್ಮ ನಿರ್ಮಾಪಕರಿಗಾಗಲಿ, ನಿರ್ದೇಶಕರಿಗೆ ಆಗಲಿ, ಅಥವಾ ನಮ್ಮ ಎಕ್ಸಿಬಿಟರ್ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಇವ್ರಿಗೆಲ್ಲೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕನ್ನಡ ಚಲನಚಿತ್ರರಂಗನ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆಸೋ ರೀತಿಯಲ್ಲಿ ನಾವು ಆಲೋಚನೆಗಳನ್ನ ಮಾಡಿ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡಿದ್ರೆ ಇದೆಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಅಂತ ನನಗನ್ಸುತ್ತೆ.